ನಮಸ್ಕಾರ ವೀಕ್ಷಕರೇ, ಇವತ್ತು ನಾನು ಸೊಪ್ಪಿನಿಂದ ದೋಸೆ ಮಾಡ್ತಾಯಿದ್ದೀನಿ. ಈ ಅಕ್ಕಿ 1 ಕಪ್ ಅಕ್ಕಿ ತೊಗೊಂಡಿದ್ದೀನಿ, ಅದನ್ನು ನೆನೆಸ್ಬಿಟ್ಟಿದ್ದೀನಿ ಒಂದು 2-3 ಅವರು. ಇದು ಬಸಳೆ ಸೊಪ್ಪು ತೊಗೊಂಡಿದ್ದೀನಿ, ನೆಲ ಬಸಳೆ ಅಂತಾರಲ್ಲ ಅದನ್ನು. ಯಾವುದೇ ಸೊಪ್ಪಿಂದ ಮಾಡ್ಬೋದು, ದಾಸವಾಳ ಸೊಪ್ಪಲ್ಲೂ ಮಾಡ್ಬೋದು, ಆಮೇಲೆ ಪಾಲಕ್ ಸೊಪ್ಪಲ್ಲಿ ಕೂಡ ಮಾಡ್ಬೋದು. ದಾಸವಾಳ ಸೊಪ್ಪಲ್ಲೂ ಎಳೆದನ್ನು ತಗೋಬೇಕಾಗುತ್ತೆ. ಸೊಪ್ಪನ್ನು ಮೊದಲು ಕ್ಲೀನಾಗಿ ತೊಳ್ಕೊಬೇಕು. ಈಗ ಮಳೆಗಾಲ ಆಗಿರೋದ್ರಿಂದ ಮೊಟ್ಟೆಗಳಿರುತ್ತೆ, ಹುಳ ಇರುತ್ತೆ, ಆಮೇಲೆ ಮಣ್ಣು ಇರುತ್ತೆ ತುಂಬ. ಅದನ್ನು ನೀಟಾಗಿ ತೊಳ್ಕೊಂಡ್ಬಿಟ್ಟು ಸಣ್ಣದಾಗಿ ಕಟ್ ಮಾಡ್ಕೊಳ್ಳೋದು. ಮಿಕ್ಸಿಲಿ ಹಾಕಿ ರುಬ್ಬುವಷ್ಟು ಕಟ್ ಮಾಡಿಕೊಂಡ್ರೆ ಸಾಕು. ಅದನ್ನು ಕಟ್ ಮಾಡ್ಕೊಂಡ್ಮೇಲೆ ನೆನೆಹಾಕಿರೋ ಅಕ್ಕಿನ ನೀರೆಲ್ಲ ತೆಗೆದುಬಿಟ್ಟು ಮಿಕ್ಸಿ ಜಾರಲ್ಲಿ ಅಕ್ಕಿ ಮತ್ತು ಸೊಪ್ಪು ಎರಡನ್ನೂ ಜೊತೆಗೇ ಹಾಕ್ಬಿಟ್ಟು ನುಣ್ಣಗೆ ರುಬ್ಕೋಬೇಕು. ಆದಷ್ಟು ಹಿಟ್ಟು ನುಣ್ಣಗಿದ್ರೆ ಒಳ್ಳೆಯದು. ಇದನ್ನು ರುಬ್ಬಿ ಆದಮೇಲೆ ಇದಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೋಬೇಕು. ಒಂದು ನೈಟ್ ಬಿಟ್ಟು ಮಾಡಿದರೆ ಚೆನ್ನಾಗಾಗುತ್ತೆ. ನಾನಿವತ್ತು ತಕ್ಷಣ ನೆಂಟರು ಬಂದರು ಅಂತ ಆವಾಗನೇ ಮಾಡೋಣ ಅಂತ ರುಬ್ತಾಯಿದ್ದೀನಿ. ನೋಡೋಣ ಹೆಂಗಾಗುತ್ತೆ ಅಂತ. ನೆಂದರೆ ತುಂಬ ಚೆನ್ನಾಗಿ ಬರುತ್ತೆ. ಆವಾಗಲೇ ಮಾಡ್ಬೋದು, ಸ್ವಲ್ಪ ದಪ್ಪ ಬರುತ್ತೆ. ಇದನ್ನು ತುಂಬ ಚೆನ್ನಾಗಿ ರುಬ್ತಾಯಿದ್ದೀನಿ. ಉಪ್ಪು ಹಾಕಿರಲಿಲ್ಲ, ಇವಾಗ ಉಪ್ಪು ಹಾಕಿದೆ. ಮೊದಲೇ ಉಪ್ಪು ಹಾಕ್ಕೊಂಡ್ರೆ ಮತ್ತೆ ತೆಗಿಯೋದು ಬೇಕಾಗಲ್ಲ. ಅದನ್ನು ಒಂದು ಪಾತ್ರೆಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋದು. ತಕ್ಷಣ ಹಾಕಂಗಿದ್ರೆ ಸ್ವಲ್ಪ ತೆಳ್ಳಗೆ ಮಾಡ್ಕೋಬೇಕಾಗುತ್ತೆ. ಈ ನೀರು ದೋಸೆ ಮಾಡ್ತೀವಲ್ಲ ಆ ಥರ. ಹಂಚು ಕಾದಿದೆಯಾ ಅಂತ ನೋಡಿಬಿಟ್ಟು, ಹಂಚು ಕಾದ್ಮೇಲೆ ಹಳೆ ಹಂಚಾಗಿದ್ದರೆ ಸ್ವಲ್ಪ ಈರುಳ್ಳಿ ತಿಕ್ಕಬೇಕಾಗುತ್ತೆ. ನಮ್ಮದು ಸ್ವಲ್ಪ ಒಂದು 15 ವರ್ಷದ ತವ. ಸೊ ನಾನು ಸ್ವಲ್ಪ ನೀರು ಚಿಮುಕಿಸಿ ಎಣ್ಣೆ ಹಾಕಿ ಸ್ವಲ್ಪ ಈರುಳ್ಳಿ ಹಾಕಿ ತಿಕ್ತೀನಿ. ಇಲ್ಲಾಂದರೆ ಅದೇನಾಗುತ್ತೆ, ಅಂಟ್ಕೊಳ್ಳುತ್ತೆ. ಈರುಳ್ಳಿ ಹಿಡ್ಕೊಳ್ಳೋಕ್ಕೂ ಕೂಡ ಫೋರ್ಕ್ ಆದರೆ ಸುಡಲ್ಲ, ಅದೊಂದು ಟಿಪ್ ಆಗುತ್ತೆ. ಈ ಹಿಟ್ಟನ್ನು ಇನ್ನೂ ಒಂದು ಸ್ವಲ್ಪ ತೆಳ್ಳಗೆ ಮಾಡ್ಕೋಬೇಕಾಗಿತ್ತು. ನೋಡೋಣ ಹೆಂಗೆ ಬರುತ್ತೆ ಅಂತ ಹಾಕ್ತಾಯಿದ್ದೀನಿ. ಚೆನ್ನಾಗೇ ಬಂತು. ಇನ್ನೂ ಸ್ವಲ್ಪ ತೆಳ್ಳಗೆ ಮಾಡ್ಕೋಬೋದು. ರಾತ್ರಿನೇ ನೆನೆಹಾಕಿದ್ರೆ ಅದು ಸ್ವಲ್ಪ ಮಾಮೂಲಿ ದೋಸೆ ಥರ ದಪ್ಪಗೆ ಹಾಕ್ಕೋಬೋದು. ತಕ್ಷಣ ಹುಯ್ಯೋದಾದರೆ ನೀರು ದೋಸೆ ಥರ ಅದಕ್ಕೆ ಮಾಡ್ಕೋಬೇಕಾಗುತ್ತೆ. ಒಂದು 2 ನಿಮಿಷ ಬೇಯಿಸ್ಕೊಳ್ಳೋಣ. ಸ್ವಲ್ಪ ದಪ್ಪಾಗಿದೆ. ಹಿಟ್ಟನ್ನ ಸ್ವಲ್ಪ ತೆಳ್ಳಗೆ ಮಾಡಿಕೊಂಡ್ರೆ ಇನ್ನೂ ಸ್ವಲ್ಪ ತೆಳ್ಳಗೆ ಬರುತ್ತೆ. ಆಮೇಲೆ ನೆನೆಸಿದ್ರೆ ಚೆನ್ನಾಗುತ್ತೆ. ನಾನು ನೋಡೋಣ ಹೆಂಗೆ ಬರುತ್ತೆ ಅಂತ ದಿಢೀರಂತ ಆವಾಗಲೇ ರುಬ್ಬಿದ ತಕ್ಷಣ ಮಾಡ್ತಾಯಿದ್ದೀನಿ. ನೋಡಿ ಒಂದು ಸಲ ಮಾಡ್ಕೊಳ್ಳಿ ಹೆಂಗೆ ಬಂತು ಅಂತ. ಚೆನ್ನಾಗಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ. ಸೊಪ್ಪು ಆರೋಗ್ಯಕ್ಕೆ ಒಳ್ಳೆಯದು. ಯಾವ ರೀತಿ ಇಲ್ಲಾದರೂ ನಮ್ಮ ಹೊಟ್ಟೆಗೆ ಹೋಗಬೇಕು. ಅದಕ್ಕೋಸ್ಕರ ನಾವು ಇಡ್ಲಿ, ದೋಸೆ ಅದಕ್ಕೆಲ್ಲ ಹಾಕ್ಕೊಂಡು ತಿನ್ಬೋದು. ರಿಚ್ ಐರನ್ ಇರುತ್ತೆ. ಧನ್ಯವಾದಗಳು.